ಸರಿಯಾಗಿ ಮಾಗಿದ ಹಣ್ಣುಗಳನ್ನು ಮಾತ್ರ ಆಯ್ದು ಕೊಯ್ಲು ಮಾಡಬೇಕು. ವಿದೇಶಿ ಮಾರುಕಟ್ಟೆಗೆ ತಲುಪಲು 3-4 ವಾರಗಳ ಕಾಲ ಬೇಕು. ಪೂರ್ತಿ ಹಣ್ಣಾಗದ ಅಥವಾ ಅತಿಯಾಗಿ ಮಾಗಿದ ಹಣ್ಣು ಅಷ್ಟು ದಿನ ತಾಳಲಾರದು. ಈ ತೋಟದಿಂದ ನಾಮಧಾರಿ ಫ್ರೆಶ್ ಖಾಸಗಿ ಕಂಪನಿಯವರು ಸ್ಥಳದಲ್ಲೇ ಪ್ಯಾಕ್ ಮಾಡಿ ಯುರೋಪಿಗೆ ಕಳಿಸುತ್ತಿದ್ದಾರೆ. ಸಮರೋಪಾದಿಯಲ್ಲಿ ಗ್ರೇಡಿಂಗ್ ಪ್ಯಾಕಿಂಗ್ ನಡೆದಿದೆ. ಹಣ್ಣುಗಳ ಗಾತ್ರ, ಬಣ್ಣ, ರೋಗ ಕೀಟಗಳ ಕಲೆಗಳು, ವರ್ಗೀಕರಣದ ಮಾನದಂಡಗಳು. ರಫ್ತು ಮಾಡುವ ಹಣ್ಣು ಕನಿಷ್ಠ 250 ಗ್ರಾಂ ತೂಕವಿದ್ದು ಆಕರ್ಷಕ ಹೊಳಪಿನ ಬಣ್ಣ ಹೊಂದಿರಬೇಕು. ರಫ್ತಿಗೆ ಆಯ್ಕೆಯಾದ ಹಣ್ಣುಗಳ ಪುಷ್ಪ ಪಾತ್ರೆಯ ಕುಡಿಗೆ ಒತ್ತಡದ ಗಾಳಿ ಬಿಟ್ಟು ಧೂಳು, ಕೀಟ ಸ್ವಚ್ಛಗೊಳಿಸುತ್ತಿದ್ದಾರೆ. ಪ್ರತಿ ಹಣ್ಣನ್ನು ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಲಾಗುತ್ತಿದೆ. ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಜೋಡಿಸಿ ರಟ್ಟಿನ ಪೆಟ್ಟಿಗೆಗಳಲ್ಲಿ ಪ್ಯಾಕ್ ಮಾಡಲಾಗುತ್ತಿದೆ. ಈ ಪೆಟ್ಟಿಗೆಗಳನ್ನು +5 ಡಿಗ್ರಿಯಿಂದ +7 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಸಂಗ್ರಹಿಸಿ ಹಡಗಿನ ಮೂಲಕ ಹೊರದೇಶಗಳಿಗೆ ಸಾಗಿಸಲಾಗುತ್ತದೆ. ಈ ಹಣ್ಣುಗಳು ರಫ್ತಿಗೆ ತಿರಸ್ಕೃತವಾಗಿವೆ. ಆದಾಗ್ಯೂ ಸಾಕಷ್ಟು ಚೆನ್ನಾಗಿವೆ. ಇವುಗಳನ್ನು ಈ ರೀತಿ ಕಾಗದದ ಚಿಂದಿಯೊಂದಿಗೆ ಪ್ಯಾಕ್ ಮಾಡಲಾಗುತ್ತದೆ. ಇವು ಟ್ರಕ್ ಸವಾರಿ ಮಾಡಿ ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರುಗಳ ಮಾರುಕಟ್ಟೆ ಸೇರುತ್ತವೆ. ಉತ್ತಮ ತೋಟದ ಫಸಲು 25% 50% ರಫ್ತಾಗುತ್ತದೆ. ವಿದೇಶಕ್ಕೆ ಹೋದ ಹಣ್ಣಿಗೆ ಕಿಲೋಗ್ರಾಂಗೆ 60 ರೂಪಾಯಿ ದೊರೆತರೆ ದೇಶಿ ಮಾರುಕಟ್ಟೆಯದಕ್ಕೆ 30 ರಿಂದ 35 ರೂಪಾಯಿ ಬೆಲೆ.